ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರುಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀವಿ. ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಎಷ್ಟೋ ದಿನಗಳಿಂದ ಮಾಡಬೇಕಾದದ್ದು ಇವತ್ತು ಈಡೇರಿತು. ಟೋಟಲಿ ಕೆರೆ ಮುನೇಶ್ವರ ಹತ್ರ ಮುನಿ ಮಾಡೋಣ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಅಮ್ಮ ಅತ್ತೆ ತಿಳಿಸ್ದೆ. ಅವರಿಬ್ಬರು ಆಯಿತು ಹೋಗೋಣ ರೆಡಿಯಾಗ್ರಿ ಅಂತ ಹೇಳಿದ್ರು. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ಕೊಂಡ್ವಿ. ಈ ಮುನಿ ಮಾಡೋದನ್ನ ಒಂದು 5 ತಿಂಗಳಿಗೆ ಮುಂಚೆನೇ ಮಾಡೋಣ ಅಂತ ಹೇಳಿ ಇದು ಮಾಡಿದ್ದು. ಆದರೆ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಅದರಿಂದ ಹೋಗೋಣ ಅನ್ನೋದು ಮತ್ತೆ ಇಲ್ಲ ಇನ್ನೊಂದು ದಿವಸ ಹೋಗೋಣ, ನಾಳೆ ಹೋಗೋಣ, ಟೈಮ್ ಆದರೆ ಆಗೋಲ್ಲ ಅಂದ್ಬಿಟ್ಟು ಹೊರಟ್ವಿ. ನಮ್ಮೂರಲ್ಲಿ ಇರೋ ಕೆರೆ ಮುನೇಶ್ವರ, ಕೆರೆ ಹತ್ರ ಇರೋದ್ರಿಂದ ಕೆರೆ ಮುನೇಶ್ವರ ಅಂತ ಹೇಳ್ತಾರೆ. ಅಲ್ಲೋಗಿ ಮೊದಲು ಅಲ್ಲೇ ಪ್ರಸಾದವಾಗಿ ಅನ್ನ ಮಾಡಬೇಕು. ಅಲ್ಲೇ ಒಲೆ ಹಚ್ಚಿ ಮಾಡೋದ್ರಿಂದ ಮೊದಲು ಒಲೆನೆಲ್ಲ ನೀರಿಂದ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಆನಂತರ ಅನ್ನ ಮಾಡೋದು. ಆರತಿ ಎಲ್ಲ ಮಾಡಿಬಿಟ್ಟು ಅನ್ನ ಮಾಡೋಕ್ಕೆ ಒಲೆ ಹಚ್ಬಿಟ್ಟು ಅನ್ನ ಮಡಗಿದ್ವಿ. ನೋಡಿರಿ ಸುತ್ತ ನೋಡ್ತಾ ಇರ್ಬೋದು ನೀವು. ಕೆರೆ ಪಕ್ಕದಲ್ಲೇ ಈ ಥರ ಪುಟ್ಟ ಗುಡಿ ಮುನೇಶ್ವರಂದಿದೆ. ಅಲ್ಲಿ ನಾವು ರೈಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಈ ಕಡೆ ನನ್ನ ಮಗಳು ಮತ್ತು ನಮ್ಮ ಅತ್ತೆ ದೇವಸ್ಥಾನ ಅಂತ ಏನಿದೆಯೋ ಚಿಕ್ಕದು ಅದನ್ನೆಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ಹೂವೆಲ್ಲ ಮುಡಿಸಿ ಪೂಜೆಗೆ ಅವ್ರು ರೆಡಿ ಮಾಡ್ಕೋತಾಯಿದ್ರು. ನಾವು ಈ ಕಡೆ ರೈಸ್ ಮಾಡ್ಕೋತಿದ್ವಿ ಅಮ್ಮ ನಾನು. ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಗಳಿಗೆ ಕೂಡ್ತು ಅಂತಲೇ ಹೇಳ್ಬೋದು. ಹೊರಟ್ವಿ. ಅಲ್ಲಿ ನೋಡ್ಬೋದು ಕೆರೆ ಏನಿದೆಯೋ ಇದು ಫುಲ್ ಕಾಣಿಸ್ತದೆ ಅಷ್ಟೇ. ದೊಡ್ಡ ಕೆರೆ ಇದೆ. ನೋಡೋಕ್ಕೇನೋ ಒಂಥರ ಖುಷಿ. ಈ ಕೆರೆ ಹತ್ರ 3 ತಿಂಗಳು ಮಕ್ಕಳನ್ನ ಕೂಡ ಎತ್ಕೊಂಡೋಗಿ ಕೆರೆ ಮುನಿ ಮಾಡಿಬಿಟ್ಟು ಮಗುನ ಎಲ್ಲೇ ಹೊರಗಡೆ ಅಲ್ಲಿವರೆಗೂ ಕೆರೆ ಮುನಿ ಮಾಡೋ ಗಂಟನೂ ಮಕ್ಕಳನ್ನ ಕೂಡ ಎಲ್ಲೂ ಹೋಗಲ್ರು. 3 ತಿಂಗ್ಳಿಗೆ ಅಥವಾ 5 ತಿಂಗಳು ಅಷ್ಟರಲ್ಲಿ ಕೆರೆ ಮುನಿ ಮಾಡಿಬಿಟ್ಟು ಎಲ್ಲೇ ಕರ್ಕೋಗ್ಬೇಕಾದ್ರೂ ಮಕ್ಕಳನ್ನ ಮುನಿ ಮಾಡೋ ಗಂಟ ಕರ್ಕೋಗೋದು ಬೇಡ, ಕೆರೆ ಮುನಿ ಮಾಡ್ಬಿಡೋಣ ಅಂತ ಹೇಳ್ತಾರೆ. ಆ ರೀತಿ ಮಾಡ್ತಾರೆ. ಹಾಗೆ ಒಲೆ ಹಚ್ಚಿ ಮಾಡೋದ್ರಿಂದ ಗರಿ ಸೌದೆ ಎಲ್ಲ ಅಲ್ಲೇ ಹಾಕಿರ್ತಾರೆ. ಜಾಸ್ತಿ ಜನನೇ ಮುನಿ ಮಾಡ್ತಾರೆ ಇಲ್ಲಿ. ಅದರಿಂದ ಇವಾಗೇನು ಕಷ್ಟ ಇಲ್ಲ. ಗರಿ ಮತ್ತು ಸೌದೆ ಅಲ್ಲೇ ಸಿಗ್ತವೆ. ಒಲೆ ಹಚ್ಕೊಂಡು ಅನ್ನ ಮಾಡೋಣ ಅಂದ್ಬಿಟ್ಟು ನಾವು ಅನ್ನ ಮಾಡ್ತಾಯಿದ್ದೋ ಅವ್ರಿಗೆ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಿದ್ರು. ರೈಸೆಲ್ಲ ಆಯ್ತಲೇ ಪ್ರಸಾದ ಅಂತ ಬಾಳೆ ಎಲೆ ತಂದು ಅನ್ನ ಇಟ್ಟು ಗಂಧದ ಗಡ್ಡೆ ಹಚ್ಚಿ ಪೂಜೆ ಮಾಡಿಬಿಟ್ಟು ಕರ್ಪೂರದಲ್ಲಿ ಕೂಡ ಪೂಜೆ ಮಾಡಿಬಿಟ್ಟು ನಂತರ ಕೋಳಿ ಕಾಲು ಮತ್ತು ತಲೆ ಎಲ್ಲ ತೊಳೆದು ಕೋಳಿಗೆ ಕಾಯಿ ಹಿಡ್ದಿರ್ತೀವಲ್ಲ ಅದು ಪ್ರಸಾದ ತೀರ್ಥ ಏನಿದೆಯೋ ಅದನ್ನ ಹಾಕ್ಬಿಟ್ಟು ಅದು ಒದರೋ ತನಕ ಕುಯ್ಯಲ್ರು. ಕೋಳಿ ಹಿಡ್ಕೊಂಡು ನಿಂತಿದ್ರು. ನನ್ನ ಮಕ್ಕಳು ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಇಬ್ಬರು ಕೋಳಿ ಹಿಡ್ಕೊಂಡಿದ್ರು. ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ವಿ. ನೋಡೋಣ ಕೋಳಿ ಒದರುತ್ತದೋ ಇಲ್ಲವೋ ಗೊತ್ತಿಲ್ಲ ಅನ್ನೋದೊಂದು. ಒದರದೇ ಹೋದರೆ ಏನು ಮಾಡೋದು ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ನನ್ನ ಮಗಳು ಕೈಲೇ ಪೂಜೆ ಮಾಡಿಸ್ತೀವಿ. ಅವಳಿಗೋಸ್ಕರನೇ ಪೂಜೆ ಮಾಡ್ತಾಯಿರೋದು. ಅಷ್ಟರಲ್ಲಿ ನಮ್ಮ ಅತ್ತೆ ನೋಡ್ಬೋದು ಕೋಳಿಗಳು ಕಾಲೆಲ್ಲ ತೊಳ್ಕೊಂಡು ಎತ್ಕೊಂಡು ಬಂದರು. ಕೋಳಿ ಮರಿ ಕಡಿದು ಜೋರಾಗಿ ಮಾಡೋರು ಮಾಡ್ತಾರೆ. ನಾವಿಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ಕೋಳಿಗೆ ನಂತರ ಪೂಜೆ ಮಾಡಿಬಿಟ್ಟು ತೀರ್ಥ ಎರಚೋದು. ತೀರ್ಥ ಚುಮುಕಿಸಿದಾಗ ಕೋಳಿ ಒದರಬೇಕು. ಆನಂತರ ಕೊಯ್ಯೋದು. ದೇವರೆಲ್ಲ ಪೂಜೆ ಮುಗಿಸಿ
ಇಲ್ಲೆಲ್ಲ ಕೋಳಿ ಕೂದು ಮುಗಿಸಿ ಗಂಗೆ ಪೂಜೆ ಅಂತ ಪಕ್ಕದಲ್ಲೇ ಇರೋ ಕೆರೆ ಹತ್ರ ಗಂಗೆ ಪೂಜೆ ಕೂಡ ಮಾಡ್ತಾರೆ. ಅಲ್ಲೂ ಕೂಡ ಕಾಯಿ ಹೊಡೆದು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಎಲೆ ಮೇಲೆ ನಾಣ್ಯ ಇಟ್ಟು ಕೆರೆಗೆ ಬಿಡೋ ಅಂಥದ್ದು ಕೂಡ ಮಾಡ್ತೀವಿ. ಇದನ್ನೆಲ್ಲ ಕೋಳಿ ಎಲ್ಲ ಕೂದ್ಬಿಟ್ಟು ಅದೆಲ್ಲ ಮಾಡಿ ಮುಗಿಸ್ಬಿಟ್ಟು ಹಾಗೆ ನಾನು ಮೊದಲೇ ಹೇಳಿದಂಗೆ ಗಂಗೆ ಪೂಜೆ ಕೂಡ ಇಲ್ಲೇ ಕೆರೆಗೆ ಗಂಗೆ ಪೂಜೆ ಮಾಡ್ತೀವಿ ಅಂತ ಹೇಳಿದಂಗೆ ನನ್ನ ಮಗಳ ಕೈಲಿ ಗಂಗೆ ಪೂಜೆ ಮಾಡಿಸ್ದೆ. ಪೂಜೆ ಮಾಡ್ತಾ ಇರೋದೇ ಕಾರಣ ಋತುಮತಿ ಆದಮೇಲೆ ಈ ಥರ ಕೆರೆ ಮುನಿ ಮಾಡಬೇಕು ಅಂತ ಅಂದ್ಕೊಂಡು ಅವಳ ಕೈಲಿ ಅದಕ್ಕೋಸ್ಕರ ಅವಳ ಕೈಲೇ ಮಾಡಿಸ್ತಾಯಿದ್ದೀನಿ. ಎಲ್ಲ ಕೋಳಿ ಕೂದೆಲ್ಲ ಮಾಡಿದ್ರು ಕೂಡ ಇದೆ ಮೀನು ಹಿಡಿತಾಯಿದ್ರು. ಕೋಳಿ ಎಲ್ಲ ಕೂದ್ಮೇಲೆ 1 kg ಅನ್ನ ಪ್ರಸಾದ ಅಂದ್ಬಿಟ್ಟು ಬರೀ ಅನ್ನನೇ ಪ್ರಸಾದ ಅಂದ್ಬಿಟ್ಟು ಇಲ್ಲ ಬೆಲ್ಲ ಕಡ್ಕೊಂಡು ಉಣ್ಬೋದು. ನಾನು ಮತ್ತು ನನ್ನ ಮಗಳು ಅಥವಾ ನನ್ನ ಮಗ 3 ಜನ ನಾವು ಪ್ರಸಾದ ಅನ್ನ ಮಾಡಿದ್ವಿ ತಿಂತಾಯಿದ್ವಿ. ನಮ್ಮ ಅತ್ತೆ ಮತ್ತು ನನ್ನ ಮಗಳು ಇಬ್ಬರು ಕೋಳಿನೆಲ್ಲ ಸೀದ್ಬಿಟ್ಟು ಎಲ್ಲೇ ರೆಡಿ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಮಾಂಸ ಮಾಡ್ತಾ ಇಲ್ವಲ್ಲ ಅಲ್ಲಿ ಆದ್ದರಿಂದ ಅಲ್ಲೂ ಒಂದು ಸ್ವಲ್ಪ ಸುಟ್ಬಿಟ್ಟು ಬಾಡು ಕೂಡ ಇಡಬೇಕು ಅನ್ನೋ ಕಾರಣದಿಂದ ಅಲ್ಲೇ ಈ ರೀತಿ ಬೆಂಕಿ ಹಾಕ್ಕೊಂಡು ಕೋಳಿನೆಲ್ಲ ಸೀತಾ ಇದ್ದಾರೆ. ಅದನ್ನೇ ಸೀದ್ಬಿಟ್ಟು ಹತ್ರ ಇಲಿ ಏನಿದೆಯೋ ಅದನ್ನ ಸುಟ್ಬಿಟ್ಟು ಅಲ್ಲೇ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಬರಬೇಕು. ಆದ್ದರಿಂದ ಇಲ್ಲೇ ಸೀತಾ ಇದ್ದಾರೆ. ಇಲ್ಲಾಂದರೆ ಅಲ್ಲೇ ಕಟ್ಟಿಂಗ್ ಅಂಗಡಿಲೇ ಕ್ಲೀನ್ ಮಾಡಿಸ್ಕೋಬೋದಾಗಿತ್ತು. ಇಡೋದ್ರಿಂದ ಇಲ್ಲೇ ಸೀದು ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಇಟ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಹಾಕೊಂಡು ಹೊರಡೋದಷ್ಟೇ. ಮನೇಲಿ ಮಾಡ್ತೀವಿ ಸಾಂಬಾರು. ಅಲ್ಲೇ ಮಾಡೋರು ಜೋರಾಗಿ ಕೋಳಿ ಕೂದು ಮರಿ ಕಡ್ದು ಕೂಡ ಅಲ್ಲೇ ಮಾಡ್ತಾರೆ. ನಾವೇನು ಅಲ್ಲೇ ಮಾಡ್ತಾಯಿಲ್ಲ, ಸಿಂಪಲ್ಲಾಗಿ ಹಾಗೇ ಬಂದು ಚಿಕನ್ ಎಲ್ಲ ತೊಳ್ಕೊಂಡು ಮೀನು ಕೂಡ ತಗೊಬಂದಿದ್ವಿ. ಮೀನು ಕೂಡ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ತಗೊಬಂದು ಕೊಟ್ಟರು. ಹಂಗೆ ನಮ್ಮ ಅತ್ತೆ ಕೂಡ ಮಾಡಿಕೊಂಡು ಮೊಟ್ಟೆ ಕೋಳಿ ಸಾಂಬಾರು ಕೂಡ ಮಾಡೋಕೆ ಎತ್ಕೊಬಂದರು. ಬಂದು ನಾನು ಚಿಕನ್ನು, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇದನ್ನೆಲ್ಲ ಎಣ್ಣೆ ಬಿಟ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಮತ್ತು ಚಿಕನ್ ಸೇರಿಸ್ಕೊಂಡು ಹುರಿತಾ ಇದ್ದೀನಿ. ಹುರಿತಾ ಇರಬೇಕಾದ್ರೆ ಅಪ್ಪ ಕೂಡ ಇರವ ಬಂದ್ರ ಕೆರೆ ಹತ್ರ ಹೋಗಿದ್ರೆಲ್ಲ ಬಂದ್ರ ಅಂದ್ಕೊಂಡು ನಮ್ಮಪ್ಪ ಕೂಡ ಬಂದರು. ಅಪ್ಪ ಆಗಲೇ ಬಂದ್ವಿ ಬಾ ಅಂತ ನಮ್ಮಪ್ಪನ ಕುಡಿದ್ರು. ನಮ್ಮಪ್ಪ ಕೂಡ ಬಂದರು. ನೋಡ್ಬೋದು ನಮ್ಮಪ್ಪ ಏನು ಬಂದಿರಲಿಲ್ಲ. ನಾನು, ನಮ್ಮ ಅತ್ತೆ, ನನ್ನ ಮಗಳು, ನನ್ನ ಮಗ, ನಮ್ಮಮ್ಮ 5 ಜನ ಹೋಗಿದ್ವಿ ಅಷ್ಟೇ. ಎಲ್ಲ ಮುಗಿಸ್ಕೊಂಡು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಊಟಕ್ಕೆ ಅಪ್ಪ ಬಂದರು. ಊಟ ಮಾಡೋರಂತೆ ಕೂತ್ಕೊಳ್ರಿ ಅಂದ್ಬಿಟ್ಟು ನಾನು ಇಲ್ಲಿ ಮಾಡ್ತಾಯಿದ್ದೆ. ಅದು ಚಿಕನ್ಗೆ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಸಾಂಬಾರು ಪುಡಿ ಏನಿದೆಯೋ ಅದು ಮಿಕ್ಸ್ ಮಾಡಿಕೊಂಡು ಹಾಗೆ ಮಸಾಲೆಗೆ ಮಾಮೂಲಿ ತೆಂಗಿನ ತುರಿ, ಕಾಯಿ ತುರಿ, ಹಾಗೆ ಹಸಿರು ಮೆಣಸಿನ್ಕಾಯಿ 1 3, ಗಸಗಸೆ, ಕಡಲೆ, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಮಸಾಲೆ ರೆಡಿ ಮಾಡಿಕೊಂಡೆ. ಇಲ್ಲಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಸೇರಿಸ್ಕೊಂಡು ಸಾಂಬಾರು ರೆಡಿ ಆಯ್ತೆ. ಟೋಟಲಿ ಸಾಂಬಾರು ರೆಡಿ ಮಾಡಿಬಿಟ್ಟು ಮುದ್ದೆ ಜೊತೆಗೆ
ಸಾಂಬಾರು ಕೂಡ ರೆಡಿ ಆಯಿತು, ಮುದ್ದೆ ಕೂಡ ಮಾಡ್ಕೊಂಡ್ವಿ, ಊಟ ಮಾಡಿದ್ವಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಮಾತಿನೊಂದಿಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.